ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯ ವಿಷ್ಣುವರ್ಧನ್ ಸ್ಮಾರಕ ನೆಲಸಮಕ್ಕೆ ಫ್ಯಾನ್ಸ್ ಗರಂ ಆಗಿದ್ದಾರೆ. ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಆಗಿದ್ದಕ್ಕೆ ಕಣ್ಣೀರಾಗ್ತಿದ್ದಾರೆ ಅಭಿಮಾನಿಗಳು. ಫೇಸ್ಬುಕ್ ಲೈವ್ ಬಂದು ಕಣ್ಣೀರನ್ನ ಇಟ್ಟಿದ್ದಾರೆ ನಿರ್ದೇಶಕ ರವಿ ಶ್ರೀವತ್ಸ್ ಅವರು. ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಆಗಿರೋದ್ರ ಬಗ್ಗೆ ಬೇಸರವನ್ನ ಹೊರಗಾಗ್ತಿದ್ದಾರೆ. ದಾದನ ಸ್ಮಾರಕ ನೆಲಸಮ ಮಾಡಿದ್ರು ಅನ್ನೋದಾಗಿ ಬಹಳಷ್ಟು ಕಣ್ಣೀರು ಹಾಕ್ತಿದ್ದಾರೆ. ಜೊತೆಯಲ್ಲಿ ಅವರ ಅಭಿಮಾನಿಗಳು ಗರಂ ಆಗಿದ್ದಾರೆ. ಏಕಾಏಕಿಯಾಗಿ ಹಿಂಗ್ ಮಾಡಿದ್ರೆ ಹೇಗೆ, ಅವ್ರು ನಾವು ಕೊನೆಯದಾಗಿ ಬೀಳ್ಕೊಟ್ಟಿದ್ದು ಅನ್ನೋದಾಗಿ. ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಇದು ಹೆಂಗೆ ಆ ಕಡೆ ತೋರಿಸೋದು? ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಳು ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ, ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ದಿರೋ ಮಟ್ಟಕ್ಕೆ ಬಂದಿದ್ದೀವಿ. ನಮ್ದೇ ಮಲಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ, ನಾವು ಅವ್ರನ್ನ ಕಳ್ಕೊಂಡಿದ್ದು. ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಕೋರ್ಟ್ ಸೂಚನೆ ಏನಿತ್ತು ಈ ತೆರವು ಮಾಡೋದಕ್ಕೆ, ಜೊತೆಯಲ್ಲಿ ತೆರವು ಕಾರ್ಯ ಎಷ್ಟೊತ್ತಿಗಾಯ್ತು, ಸತಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ವಿಚಾರವಾಗಿ ಅಂತ? ಅಖಿಲೇಶ್, ವಿಷ್ಣುವರ್ಧನ್ ಅವರು ಆಗ್ಲಿ 16 ವರ್ಷಗಳಾಗಿವೆ. ಆದ್ರೂ ಇವತ್ತಿಗೂ ಕೂಡ ವಿಷ್ಣು ಅವರ ಆತ್ಮಕ್ಕೆ ನೆಮ್ಮದಿ ಇಲ್ಲ. ವಿಷ್ಣುವರ್ಧನ್ ಹೆಸರಿಗೆ ಸಿಗಬೇಕಾದಂತಹ ಗೌರವ ಸಿಗ್ತಿಲ್ಲ. ಇದಕ್ಕೆ ಒಂದು ಸಾಕ್ಷಿ ಎಂಬಂತೆ ಅಭಿಮನ್ಯು ಸ್ಟುಡಿಯೋದಲ್ಲಿ ಆದಂತಹ ಒಂದು ಘಟನೆ, ಅದರಲ್ಲೂ ಸಹ ಮೂಲ ಸ್ಮಾರಕ ಅಂತಾನೆ ಎಲ್ಲರೂ ಸಹ ಭಾವಿಸಿದ್ರು. ಜೊತೆಗೆ ಅಂತ್ಯ ಸಂಸ್ಕಾರ ಕೂಡ ಅಲ್ಲೇ ಮಾಡಿದ್ರು, ಅದೇ ಜಾಗದಲ್ಲಿ ಉತ್ತರಹಳ್ಳಿಯಲ್ಲಿರುವಂತಹ ಸ್ಮಾರಕದಲ್ಲೇ ಅಂತ್ಯಕ್ರಿಯೆ ಮಾಡಿದ್ರು. ಹೀಗಾಗಿ ಅಭಿಮಾನಿಗಳಿಗಿರಬಹುದು ಅದೊಂದು ರೀತಿ ದೇವಸ್ಥಾನದಲ್ಲಿ ಸ್ವರೂಪದಲ್ಲಿ ಅವ್ರು ಕಾಣಿಸ್ತಿದ್ರು. ಶಾಶ್ವತವಾಗಿ ನಾವ್ ಇಲ್ಲೇ ಅವ್ರನ್ನ ನೋಡ್ಬೇಕು, ನಮಗೆ ಇದೇ ಸ್ಮಾರಕ ಬೇಕು ಅನ್ನುವಂಥದ್ದು ಅವರ ಆಗ್ರಹ ಆಗಿತ್ತು. ಜೊತೆಗೆ ಮನವಿ ಪತ್ರ ಕೂಡ ಈಗಾಗಲೇ ಸರ್ಕಾರಕ್ಕೂ ಕೂಡ ಅವರು ಸಲ್ಲಿಸಿದ್ರು. ಇದಕ್ಕೆ ಎಂಬಂತೆ ಒಂದು ಲೀಗಲ್ ನೋಟಿಸ್ ಕೂಡ ಕಳಿಸಿದ್ರು. ಇದು ಜಾಗ ಸರ್ಕಾರದ ಅಲ್ಲ, ಹೀಗಾಗಿ ಸ್ಥಳಾಂತರ ಮಾಡಿಸಲಾಗುತ್ತೆ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಂದು ಸ್ಮಾರಕವನ್ನ ಅಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದೆ. ಅದರ ತಕ್ಕನಾಗಿ ಈಗಾಗಲೇ ಮೈಸೂರಿನಲ್ಲಿ ಸ್ಮಾರಕ ಇರುವಂತದ್ದು, ಕುಟುಂಬಸ್ಥರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಸರಿ ಆಯ್ತು, ಮೈಸೂರಿನಲ್ಲಿ ಅಭಿಮಾನಿಗಳಿಗಿರಬಹುದು, ನಮಗೂ ಕೂಡ ಒಪ್ಪಿಗೆ ಇದೆ ಅನ್ನುವಂಥದ್ದು ಕೊಟ್ಟಿದ್ರು. ಆದ್ರೆ ಅಭಿಮಾನಿಗಳಿಗೆ ಇಂದಿಗೂ ಸಹ ನೆಮ್ಮದಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ವಿಷ್ಣುವರ್ಧನ್ ಅವ್ರನ್ನ ಅಂತ್ಯಕ್ರಿಯೆ ಏನ್ ಮಾಡಿದ್ವಿ, ಇದೇ ಮೂಲ ಜಾಗ, ಹೀಗಾಗಿ ನಮಗೆ ಇದೇ ಬೇಕು, ಇದೇ ಜಾಗ ಬೇಕು ಅನ್ನುವಂಥದ್ದನ್ನ ಅಂದಿನಿಂದಲೂ ಸಹ ಯಾರು ಮುಖ್ಯಮಂತ್ರಿ ಇದ್ರು ಅಂದಿನಿಂದಲೂ ಸಹ ಅದೇ ವರ್ಷದಿಂದಲೂ ಒಂದು ಹೋರಾಟ ನಡೆದುಕೊಂಡು ಬಂದಿತ್ತು. ಇನ್ನು ಆ ಜಾಗ ಸಂಬಂಧ ಯಾರ್ದು ಅನ್ನುವಂಥದ್ದಾದ್ರೆ ಅಭಿಮನ್ಯು ಸ್ಟುಡಿಯೋ ಅನ್ನುವಂಥದ್ದು, ಜೊತೆಗೆ ಶೂಟಿಂಗ್ ಹಲವಾರು ಸೀರಿಯಲ್ ಶೂಟಿಂಗ್ ಇರಬಹುದು, ಡ್ರಾಮಾ ಶೂಟಿಂಗ್, ಈ ರೀತಿ ಆ ಸೆಟ್ ಅಲ್ಲಿ ನಡೀತಾ ಇರುತ್ತೆ. ಜೊತೆಗೆ ಆ ಜಾಗದಲ್ಲಿ ಸ್ಮಾರಕ ವಿಷ್ಣುವರ್ಧನ್ ಅವ್ರದ್ದು ಇರುವಂತದ್ದು ಒಂದಷ್ಟು ಸಿಕ್ಕಾಟಕ್ಕೆ ಜಾಗ ಮಾಡಿಕೊಡ್ತು. ಅದರಲ್ಲೂ ಸಹ ಹಿರಿಯ ನಟ ಬಾಲಕೃಷ್ಣ ಇದ್ದಾರೆ, ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಈಗ ಇರುವಂತದ್ದು. ಅವರು ಈಗ ಹೋರಾಟವನ್ನ ಮಾಡ್ತಿರುವಂತದ್ದು ನಮ್ಮ ಜಾಗದಲ್ಲಿ, ನಮ್ಮ ಜಮೀನಿನಲ್ಲಿ ಈಗ ಈ ಸ್ಮಾರಕ ಇದೆ. ಹೀಗಾಗಿ ನಮ್ದೇ ಆದಂತಹ ಬೇರೆ ಕನ್ಸ್ಟ್ರಕ್ಷನ್ ನಾವು ಮಾಡ್ಬೇಕು, ಈ ಜಾಗ ನಮ್ಮದು ಅನ್ನುವಂಥದ್ದನ್ನ ಅವರು
ಹೇಳ್ತಿರೋಂಥದ್ದು. ಆದ್ರೆ ಈ ಕಡೆ ಅಭಿಮಾನಿಗಳು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇರಬಹುದು, ಯಾವುದೇ ಕಾರಣಕ್ಕೂ ಈ ಜಾಗನ ಬಿಟ್ಕೊಡೋದಿಲ್ಲ. ಏನೇ ಇರ್ಬೋದು, ಬೇರೆ ಪೋರ್ಷನ್ ನೀವು ಅದನ್ನ ಯಾವ್ದಕ್ ಬೇಕಾದ್ರೂ ಬಳಸ್ಕೊಳ್ಳಿ, ಆದ್ರೆ ಸ್ಮಾರಕ ಇರುವಂತಹ ಈ ಒಂದು ಜಾಗ ಮಾತ್ರ ನಮಗ್ ಬೇಕೇ ಬೇಕು ಅನ್ನುವಂಥದ್ದು ಇವರ ಮನವಿಯಾಗಿತ್ತು. ಒಂದಷ್ಟು ವರ್ಷಗಳ ಹಿಂದಷ್ಟೇ ಸಹ ಈ ಕುರಿತು ಒಂದಷ್ಟು ಹೋರಾಟ ಕೂಡ ಆಗಿತ್ತು, ದೊಡ್ಡ ಮಟ್ಟದ ಹೋರಾಟ ಕೂಡ ಆಗಿತ್ತು. ಇನ್ನು ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಾಕಷ್ಟು ಚರ್ಚೆ ಕೂಡ ಮಾಡಲಾಗಿತ್ತು. ಪೊಲೀಸರು ಇರಬಹುದು, ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಆ ಜಾಗ ನಮಗೆ ಬೇಕು ಅನ್ನುವಂಥದ್ದು ಮನವಿ ಪತ್ರ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಈ ಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಕುಟುಂಬಸ್ಥರು ಇರಬಹುದು, ಇತ್ತ ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಪಾಡಿಗೆ ತಾವು ಇದ್ದಂಥದ್ದು. ಅಭಿಮಾನಿಗಳ ಆಕ್ರೋಶ ಇರ್ಬೋದು, ಬೇಸರಕ್ಕೆ ಅವ್ರು ಯಾವುದೇ ರೀತಿಯಾಗಿ ರಿಯಾಕ್ಟ್ ಹೋಗಿರಲಿಲ್ಲ. ಆದ್ರೆ ನಿನ್ನೆ ಆದಂತಹ ಒಂದು ತಡರಾತ್ರಿಯಲ್ಲಿ ಆದಂತಹ ಘಟನೆ ಪೊಲೀಸರ ಗಮನಕ್ಕೂ ಕೂಡ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಅಭಿಮಾನಿಗಳು ಮಾಡ್ತಿರುವಂತದ್ದು. ಅದರಲ್ಲೂ ಸಹ ಸ್ಯಾಂಡಲ್ವುಡ್ ಅಲ್ಲಿರುವಂತಹ ಒಂದಷ್ಟು ನಟ ನಟಿಯರು, ಕಲಾವಿದರು ಇರ್ಬೋದು, ಹಿರಿಯ ಕಲಾವಿದರು, ಅವರು ಪ್ರಶ್ನೆ ಮಾಡ್ತಿರುವಂತದ್ದು, ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ನಮಗೆ ಇದ್ದಂತಹ ಒಂದು ಸ್ಮಾರಕ ಏನಿತ್ತು ಅದು ಇವತ್ತು ನಮ್ಮೊಟ್ಟಿಗಿಲ್ಲ, ಇದು ಯಾವ ರೀತಿ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅನ್ನುವಂಥದ್ದು. ಜೊತೆಗೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಹಿರಿಯ ನಿರ್ದೇಶಕರಾದಂತಹ ರವಿ ಶ್ರೀವಾಸ್ತವ ಅವರು ಕಣ್ಣೀರಿಡ್ತಾ ಇರುವಂತದ್ದು ಆ ಸ್ಮಾರಕದ ಬಳಿ ಹೋಗಿ ಲೈವ್ ಕೊಟ್ಟಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿ. ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ.